ಗಲಾಟೆ ಹೌದು, ಅದೇ ಹೇಳಲ್ಲ, ಲೋಕಲ್ ಸಮಸ್ಯೆ. ಬೇರೆ ಕಡೆ ಯಾಕೆ ಆಗಿಲ್ಲ, ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಸುಮ್ಮತ್ತಾಗಿ ನಡೆದಿದೆ. 4-5 ಕಡೆ ಯಾಕೆ ಆಗಿದೆ ಅಂದರೆ, ಮೊದಲು ಆ ಕಡೆ ಇದ್ರು, ಅವ್ರು ಈ ಕಡೆ ಹೋಗ್ಯಾರ, ಮತ್ತು ಈ ಕಡೆ ಹೋಗ್ಯಾರ, ಆ ಕಡೆ ಹೋಗ್ಯಾರ. ಅವ್ರು ಊರಾಯಣ ಅವರು ಪ್ರಮುಖರ ಜಗಳ, ಅದು ಊರಿನ ಜಗಳ ಅಂದರೂ ತೊಂದರೆ ಇಲ್ಲ. ಅದು ಸುಮಾರು 85-93 85ಕ್ಕೆ ಏನು ಜಗಳ ಇಲ್ಲಲ್ಲ, ಅಲ್ಲಿ ಎಲ್ಲಕ್ಕೆ ಆಗಿಲ್ಲ ಅಂದರೆ ಅದು ವೈಯಕ್ತಿಕವಾಗಿರುವಂಥ ಸಮಸ್ಯೆ. ಜಗಳ ಆಗ್ಬೇಕಾದ್ರೆ 95ಕ್ಕೆಲ್ಲ ಆಗ್ತಿತ್ತು, 93ಕ್ಕೆ ಜಗಳ ಆಗಬೇಕು. ಘರ್ಷಣೆ ಆಗಬೇಕಿದ್ರೆ ಎಲ್ಲ ಕಡೆ ಆಗಿತ್ತು ಘರ್ಷಣೆ. ಇದು ಆಗಿಲ್ಲ, 2-3 ಕಡೆ ಆಗಿತ್ತು. ಅದು ವೈಯಕ್ತಿಕ ಸಮಸ್ಯೆ ಇರ್ಬೋದು, ನಮಗೇನು ಸಂಬಂಧ ಇಲ್ಲ. ಏನು ಈ ಜಿಲ್ಲೆಯಲ್ಲಿ ಕಾನೂನು ಸೆಕ್ರೆಟರಿಗಳನ್ನ ಇದು ಮಾಡ್ತಿರುವಂಥದ್ದು ಸರ್, ಹೈಜಾಕ್ ಮಾಡ್ತಿರುವಂಥದ್ದು, ಹೀಗಾಗಿ ಮುಂದೂಡಿಕೆ ಆಗ್ತಾಯಿದೆ ಸರ್. ಮುಂದೂಡಿಕೆ ಹೈಜಾಕ್ ಆಗಲಿಕ್ಕೆ ಅವರು ಭಾಗಿಯಾಡಲಿಕ್ಕೆ ಕೆಲವು ನಲ್ಲೇಟ್ ಹೋಗ್ತಿದ್ದಾರೆ. ಸೆಕ್ರೆಟರಿಗಳು ಅದಾರ, ಮೆಂಬರು ಅದಾರ, ಅವ್ರಿಗೆ ಬರ್ತಾ ಇಲ್ಲ. ಸೊ ಅವ್ರು ಅದನ್ನು ಮಾಡ್ತಿದ್ದಾರೆ, ಬೇರೆಯವ್ರು ಮಾಡ್ತಾರೆ, ಅದನ್ನು ಹೇಳ್ತಾರೆ ಅಷ್ಟೇ. ಸೊ 2-3 ಕಡೆ ಆಗಿದ್ದ ಘಟನೆಗೆ ಸ್ಥಳೀಯವಾಗಿ ಸಮಸ್ಯೆ ಇರುವಂಥ ನಮ್ಮ ಭಾವನೆ. ಸರ್, ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಒಂದು ಸ್ವಲ್ಪ ಇದನ್ನಾಗ್ತದೆ. ಎಲ್ಲಿ ಅಲ್ಲ, ಈಗ ಆಲ್ರೆಡಿ ಅವ್ರು ಯಾವತ್ತು ಮಾಡ್ತಿದ್ದಾರಲ್ಲ, 8 ಗಾಡಿ ತೊಗೊಂಡ್ಬಂದಿರೋ ಅವ್ರು, ಎಷ್ಟು ಬಂದಿರ್ತಾವ ಅವರು, ಹಿಂದೆ ಗಾಡಿ ಎಷ್ಟೈತಿ ನೋಡಿರ? ಮತ್ತೆ ಅದನ್ನು ನೀವು ಅವ್ರು ಪ್ರಶ್ನೆ ಮಾಡಬೇಕಲ್ಲ. 10 ಗಾಡಿ ಬರೋದೇನಿತ್ತು, ಒಬ್ಬರು ನಾವು 8 ಗಾಡಿ ತೊಗೊಂಡ್ಬಂದಿವಿ, ಒಬ್ಬರೇ ಅದನ್ನು ಅವ್ರಿಗೆ ಕೇಳಿ. ಮನೆ ರಮೇಶ್ ಕತ್ತಿ ಅವರು ಮಧ್ಯಾಳಿಗೆ ಬಂದರು, 8 ಗಾಡಿ ತೊಗೊಂಡ್ಬಂದರು, ಎಲ್ಲಿ ಕೂತಿರೋ ಅವರು ಸೊಸೈಟಿ ಬಂದು ಮುಂದೆ ಹಾಕ್ಸಿರ. ಅದಕ್ಕೆ ಪ್ರಶ್ನೆ ಮಾಡಬೇಕಲ್ಲ ನೀವು. ಒಂದು ಕಡೆ ಮಾಡಿದ್ರೆ ಹೆಂಗೆ ಅದು? ಮಧ್ಯಾಳಿಗೆ ಕೇಳಿ, ಬೆಳಗ್ಗೆ 15-20 ಗಾಡಿ ತೊಗೊಂಡ್ಬಂದಿದ್ರು, ಅದಕ್ಕಿಂತ ಮುಂಚೆ 20 ಗಾಡಿ ಬಂದಿದ್ದೀವಿ. ನೀವು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರ ಸಿಗುತ್ತೆ ಸರ್. ಅವ್ರ ಬಳಿ 55-60 ಜನ ನಮ್ಮ ಕಡೆ ಬೆಂಬಲ ಇದೆ DCC ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ ಸರ್. ಯಾರ ಕಡೆ ಅವ್ರ ಹತ್ರ ಸರ್. ಅದು ಈಗ ಹೆಂಗೆ ಗೊತ್ತಾಗೋದ್ರೆ, ಅದು ಡಬ್ಬಿ ಹೊಡೆದಾಗ ಗೊತ್ತಾಗೋಲ್ಲ. 19 ತಾರೀಕು ಸಾಯಂಕಾಲ 6 ಗಂಟೆಗೆ ಗೊತ್ತಾಗುತ್ತೆ ಯಾರ ಕಡೆ ಎಷ್ಟು ಅಂತ. ಈಗ ನಾವು ಹೇಳಲಿಕ್ಕೆ ಆಗೋದು. ಯಾಕಂದ್ರೆ ನಾವು ಸುಮಾರು 56 ಚುನಾವಣೆ ನೋಡಿದ್ದೀವಿ. ಎಲ್ಲ ಮೊದಲ ಮಾಲಿ ಹಾಕ್ಕೊಂಡು ಗುಲಾಲ್ ಹಾಕ್ಕೊಂಡು ಹೋಗಿ ಸೋತು ಹೊರಗೆ ಬಂದವ್ರು ನೋಡಿದ್ದೀವಿ. ಚುನಾವಣೆ ಎಲ್ಲಿವರೆಗೆ ಆಗ್ತದೆ, ಎಲ್ಲಿವರೆಗೆ ಘೋಷಣೆ ಆಗೋಣ, ಅಲ್ಲಿವರೆಗೆ ಹೇಳಿಕ್ಕೆ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅಂತಂದ್ರೆ ಸೈಲೆಂಟ್ ಆಗಿ ಸರಳ ರಾಜಕಾರಣ ವ್ಯಕ್ತಿ, ಈ ತರ ಒಂದು ದೊಡ್ಡ ದೊಡ್ಡ ನಾಯಕರು, ಗಡಾಗಡ ನಾಯಕರು ಅಂತ ಕೇಳಿದಂಥ ವ್ಯಕ್ತಿಗಳು. ಆದ್ರೆ ಈ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಗಲಾಟೆ ದೋಮಿಗಳು ಗಲಾಟೆ ಏನಾಗ್ತದೆ ಇಲ್ಲ, ಎಲ್ಲ ಕಡೆ ಆಗ್ತಾವ ಇಲ್ಲ, ಎಲ್ಲ ಕಡೆ ಆಗಿದೆ, ಆಗಿಲ್ಲ. ನಾವು ಹೇಳ್ತೀವಿ ಬಂದ್ರೆ ಯಾರಲ್ಲಿ ಮೊದಲಿಗೆ ಬಂದಾರ ಯಾರು, ಅವ್ರು ಬಂದ ಮೇಲೆ ನಾವು ಬಂದೀವಿ. ಅದು ಸಭೆ ಮುಗಿದ್ಮ್ಯಾಗ ನಾವು ಬಂದೀವಿ. ಸಭೆದಾಗ ಮುಂದೆ ದುಡ್ದವ್ರು ಯಾರು? ರಮೇಶ್ ಕತ್ತಿ ಅವ್ರು ಮುಂದೆ ಗಲಾಟೆ ಮಾಡಿದ್ರು. ಇವತ್ತು ನಿಖಿಲ್ ಕತ್ತಿ ಅಲ್ಲಿ ಬಂದಿದ್ರು, ಅವ್ರು ಮೂರ್ದು ಏನೋ ಅವಶ್ಯಕತೆ. ಅದು ಮೀಟಿಂಗ್ ನಡೆದಾಗ ಒಳಗೆ ಹೋಗಿದಾರ, ಅವರು ಹೋಗಿದ್ರ ಮೀಟಿಂಗ್ ನಡೆದಾಗ ಒಳಗೆ ಹೋದ್ರೆ ಅವ್ರು ಹೋಗ್ಲಿಕ್ಕೆ ಅಧಿಕಾರ ಇಲ್ಲ. ಸೊ ಇದನ್ನ ನೀವು ಪ್ರಶ್ನೆ ಮಾಡಿ. 100%. ಮತ್ತೆ ಹಂಗಾರೆ ಅಲ್ಲೇ ಕಟ್ಕೊಂಡು ಕೂತಾರಂಗೆ ಒಳಗಡೆ ಎಲ್ಲರನ್ನು. ಅದು ಸುಮ್ಮನೆ ಹೇಳೋದು ಅಷ್ಟೇ. ಈಗ ಯಾಕೆ ಗೆಲ್ಲಲಿಕ್ಕೆ ಅವ್ರ ಕಡೆ ಏನಿಲ್ಲ, ಅಭಿವೃದ್ಧಿ ಇಲ್ಲ, ಶೂನ್ಯ. DC ಕುಡಿಸಿಲ್ಲ, ಜನರ ಜೊತೆ ನಾವು ಮಾಡಿದ್ದೀವಿ. ಜನ ಈಗ ಪ್ರಶ್ನೆ ಮಾಡ್ತಾರಂತೆ, ನಾವು ಜಾತಿ ಹೊರಗಿನವರು. 2 ಅವರು ಬ್ರ್ಯಾಂಡ್ ಬಾಗೇವಾಡಿ, ಹೊರಗಿನವರು ಜಾತಿ 2 ಈಗ ಅವ್ರ ರಕ್ಷಣೆ ಮಾಡೋದು. ಅದು ಮಾಡೋಲ್ಲ, ಜನ ನೋಡ್ತಾರೆ ಯಾರು ಅಭಿವೃದ್ಧಿ ಮಾಡ್ತಾರೆ, ಅವ್ರು ಪರವಾಗಿರ್ತಾರೆ. ನಮ್ಮವ್ರನ್ನ 3-4 ಜನ ನಮ್ಮಿಂದ ತೊಗೊಂಡೋಗಿದ್ದಾರೆ. ಸುಮಾರು ನಾವು ಹೇಳೇಲ್ಲ, ಹೋದ್ರೂ ನಮಗೇನು ಫರಕ್ ಬೀಳೋದಿಲ್ಲ ಸರ್. ಇನ್ನೊಂದು ಸರ್, ಕ್ಷೇತ್ರದಲ್ಲಿ ಏನಾದರೂ ಜಾರಕಿಹೊಳಿ ಅವ್ರು ಗೆದ್ದು ಬಂದರೆ ಗೋಕಾಕ್ ಹೋಗ್ಬೇಕಾಗತ್ತೆ ನಾವು ಅಂತ ಹೇಳಿ ಸರ್ ಜನರಿಗೆ ಹೇಳ್ತಾ ಇರುವಂಥ ಸರ್. ಹೇಳಿದಿಲ್ಲ, ಅದು ನಾ ಎಲ್ಲಿ ಅಧಿಕಾರ ಇರ್ತಲ್ಲಿ ಹೋಗಲೇಬೇಕು. ಮೊದಲೆಲ್ಲ ರಾಯಬಾಗ್ ಹೋಗ್ತಿದ್ವಿ. ಯಾಕೆ ಹೋಗ್ತಿದ್ರೆ ಯಾರಿದ್ರಲ್ಲಿ ವೇಲ್ ಪಾಡ್ಲಿದ್ರು. ಕ್ಲಬ್ ರೋಡ್ಗೆ ಹೋಗ್ತಿದ್ವಿ, ಯಾರಿದ್ರಲ್ಲಿ ಅವ್ರ ಕಡೆ. ಉಮೇಶ್ ಕತ್ತಿ ಬಾಗವಾಡಿಗೆ ಬರ್ತಿದ್ವಿ, ಅಧಿಕಾರ ಇತ್ತು. ಈಗ ಸತೀಶ್ ಜಾರಕಿಹೊಳಿ ಅಧಿಕಾರ ಇದೆ. ಸ್ವಲ್ಪ ಸ್ವಾಭಾವಿಕ ಜನ ಬರ್ತಾರೆ, ಹೋಗ್ಬಾರ್ದಂತೇಳಿದೆ. ಮತ್ತು ಇವ್ರು ಬಾಗೇವಾಡಿಗೆ ಹೋಗಲ್ಲ, ಜನ ಹೋಗ್ತಾರೆ. ಇಲ್ಲಿ ನಾಯಕರು ಇರ್ತಾರೆ, ಎಲ್ಲಿರ್ತಾರೆ ಅಲ್ಲಿ ಹೋಗ್ತಾರೆ. ಅದನ್ನೇ ಇವರು ತಿಳ್ಕೊಂಡು ಕೂತ್ರೆ ಈಗ ಬಾಗೇವಾಡಿಯಿಂದ ಗೋಕಾಕ್ ಎಷ್ಟು ದೂರ? 20 ಆಗೋಲ್ಲ. ಅದು 3 ಗಂಡಪುರ, ಈ ಕಡೆ ಒಂದು 5-6. ಮುಗುಟೆ ಆಲೂರಿಂದ ಬಾಗೇವಾಡಿ 2 ದೂರ ಐತೆ. ಈ ಸಭೆಯನ್ನು ಅದು ದೂರ ಸುಮ್ಮನೆ ಹೇಳ್ತಾನೆ. ರಮೇಶ್ ಕತ್ತಿ ಭಾಷಣ ಮಾಡೋಕ್ಕೆ ಶೂರ್, ಅದೇ ನಾವು ಮೀರ್ಸಾಕಿ ಯಾರಿಗೂ ಕೀರ್ತನ ಸಾಧ್ಯ ಇಲ್ಲ. ಭಾಷೆಯ ಮೇಲೆ ನೀವು ಹೋಗ್ಬಾರದು ನಮ್ಮ ವಿನಂತಿ, ರಿಯಾಲಿಟಿ. ಓಕೆ, ಅವಶ್ಯಕತೆ ಇಲ್ಲ, ಅದು ಅದೇ ಅವಶ್ಯಕತೆ
ಇವತ್ತು ಪೊಲೀಸರು ಯಾರು ಇರಲಿಲ್ಲ ಸರ್ ಸ್ಥಳದಲ್ಲಿ. ಪೊಲೀಸರು ಹೋಗಿಲ್ಲ ಅಂದರೆ ಅವನು ನಾನು ಕೇಳಿದೆ ಯಾಕೆ ಹೋಗಿಲ್ಲ ಪೊಲೀಸರು ಅಂತ, ಅವನು ಏನೋ ಲೆಟ್ರ್ ಕೊಟ್ಟಿಲ್ಲ ಅಂತ ಯಾರ ಸೆಕ್ರೆಟ್ರಿ. ನಮಗೆ ಗೊತ್ತಾಗಿಲ್ಲ, ಸೆಕ್ರೆಟ್ರಿ ಕೊಟ್ಟಿಲ್ಲ, ಕೊಟ್ಟಲ್ಲೆಲ್ಲ ನಾವು ಕಳಿಸಿದ್ವಿ, ಇಲ್ಲಿ ಇನ್ನೂ ಲೆಟ್ರ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಕೊಟ್ಟರು ನಾವು ಕಳಿಸ್ತಿದ್ದೀವಿ ಅಂತ ಹೇಳಿದ್ರು. ಸೊ ಅದು ಇಶ್ಯೂ ನಾನು ಕೇಳಿದೆ, ಇಷ್ಟೆಲ್ಲ ಗಲಾಟೆ ಆದಾಗ ಯಾಕೆ ಕೊಟ್ಟಿಲ್ಲ ಅಂತ. ಅವ್ರು ಯಾರು ರಿಕ್ವೆಸ್ಟ್ ಮಾಡಿಲ್ಲ, ನಮಗೂ ರಿಕ್ವೆಸ್ಟ್ ಮಾಡಿದ್ರೆ ನಾವೆಲ್ಲ ಪೊಲೀಸ್ ಕಳಿಸಿ ಅಂತ SP ಅವ್ರು ಹೇಳಿದ್ರು.